1950ರಲ್ಲಿ ಕೃಷ್ಣಪ್ಪ ಎಂಬುವರು ನಾಯ್ಡು. ಇವತ್ತು ಎಲ್ಲ ಸ್ಕೂಲ್ ದಾಖಲೆಮೆಂಟ್ಗಳೆಲ್ಲ ತೆಗೆದುಕೊಂಡಿದ್ದೀವಿ. 1950ರಲ್ಲಿ ಎಲ್ಲ ಕೂಡ ಇವರು ನಾಯ್ಡು ಜನಾಂಗ ಸೇರಿದವರು ಅಂತ ಸರ್ಟಿಫಿಕೇಟ್ಗಳಿದೆ. 2016ರಲ್ಲಿ ಏನು ರಮೇಶ್ ತಹಶೀಲ್ದಾರ್ ಇದ್ದರು, ಅವ್ರ ಹತ್ರ ST ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೊಂತಾರೆ. ಅವರು ಕೂಡ ನಾಯ್ಡು ಸಮುದಾಯದವರೇ, ಇವನು ಕೂಡ ನಾಯ್ಡು ಸಮುದಾಯದವನೇ. ಇವನು ಆಗಿಬಿಟ್ಟು ನಾಯ್ಡು ಸಮುದಾಯ SC ST ಕ್ಯಾಸ್ಟಲ್ಲಿ ಕೇಸ್ ದಾಖಲು ಮಾಡ್ತಾನೆ. ಆ ಅಧಿಕಾರಿಗಳಿಗೆ ಗೊತ್ತಿರಬೇಕು. ಅವನು ಹೇಳ್ತಾನೆ ನಾಯಕ ಜನಾಂಗ ಸೇರಿದ್ದೀನಿ ಅಂತ ಹೇಳ್ತಾನೆ. ಅರ್ಜಿಯಲ್ಲಿ ಕೊಡಬೇಕಾದ್ರೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನ ಕೋಲಾರದಲ್ಲಿ ಕೊಡಬೇಕಾದ್ರೆ ಪರಿಶಿಷ್ಟ ಜಾತಿ ಅಂತ ಕೊಡ್ತಾರೆ. ಅದು ಕೂಡ ಅಧಿಕಾರಿಗಳು ನೋಡೋದಿಲ್ಲ. KGF ತಾಲೂಕಲ್ಲಿ ಜಾತಿಗೆ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಫೇಕ್ ಸರ್ಟಿಫಿಕೇಟ್ ತಗೊಳೋದು ತುಂಬ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇಲ್ಲಿ ಇವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಇವರು ಕೂಡ ಮಾಜಿ ಅಧ್ಯಕ್ಷರಾಗಿರೋ ಸಂದರ್ಭದಲ್ಲಿ ಕೂಡ ST ರಿಸರ್ವೇಷನ್ನಲ್ಲಿ ಈ ಕೃಷ್ಣಪ್ಪ ಎಂಬುವರು ವೃತ್ತಿ ಏನಪ್ಪ ಅಂದರೆ ಫೇಕ್ ಸರ್ಟಿಫಿಕೇಟ್ ತಗೊಂಡು SC ವಾಲ್ಮೀಕಿ ಸಮುದಾಯ ಅಭಿವೃದ್ಧಿ ನಿಗಮದಲ್ಲಿ ಕೊಳವೆ ಬಾವಿಗೆ ಹಾಸ್ಕೊಂಡು ಅದೇ ವಾಲ್ಮೀಕಿ ಸಮುದಾಯ ಇಲಾಖೆಯಲ್ಲಿ ಮಗನಿಗೆ ಕೋಳಿ ಫಾರಂ ಲೋನ್ ತಗೊಂಡು ಹೆಂಡ್ರ ಹೆಸರಲ್ಲಿ ಕೂಡ ಲೋನ್ ತಗೊಂಡು ಇವತ್ತು ಫೇಕ್ ಮಾಡೋದು ಇವರು ವೃತ್ತಿ. KGF ತಾಲೂಕಲ್ಲಿ ಜಾತಿಗೆ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಫೇಕ್ ಸರ್ಟಿಫಿಕೇಟ್ ತಗೊಳೋದು ತುಂಬ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇಲ್ಲಿ ಉದಾಹರಣೆ ಏನಪ್ಪ ಅಂದರೆ ಕೃಷ್ಣಪ್ಪ ಅಂತ. ಈ ಕೃಷ್ಣಪ್ಪ ಎಂಬುವರು ಕೃಷ್ಣಪ್ಪ ಬಿನ್ ಚಿನ್ನೂರ್ ಅದನ್ನ ಇವರು ಮಾರಿಕುಪ್ಪಂ ರಾಬನ್ಸನ್ಪೇಟೆ ಹೋಬಳಿ ರಾಮಕುಪ್ಪಂ ಇವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಇವರು ಕೂಡ ಮಾಜಿ ಅಧ್ಯಕ್ಷರಾಗಿರೋ ಸಂದರ್ಭದಲ್ಲಿ ಕೂಡ ST ರಿಸರ್ವೇಷನ್ನಲ್ಲಿ ಈ ಕೃಷ್ಣಪ್ಪ ಎಂಬುವರು ವೃತ್ತಿ ಏನಪ್ಪ ಅಂದರೆ ಫೇಕ್ ಸರ್ಟಿಫಿಕೇಟ್ ತಗೊಂಡು SC ವಾಲ್ಮೀಕಿ ಸಮುದಾಯ ಅಭಿವೃದ್ಧಿ ನಿಗಮದಲ್ಲಿ ಕೊಳವೆ ಬಾವಿಗೆ ಹಾಸ್ಕೊಂಡು ಅದೇ ವಾಲ್ಮೀಕಿ ಸಮುದಾಯ ಇಲಾಖೆಯಲ್ಲಿ ಮಗನಿಗೆ ಕೋಳಿ ಫಾರಂ ಲೋನ್ ತಗೊಂಡು ಹೆಂಡ್ರ ಹೆಸರಲ್ಲಿ ಕೂಡ ಲೋನ್ ತಗೊಂಡು ಇವತ್ತು ಫೇಕ್ ಮಾಡೋದು ಇವರು ವೃತ್ತಿ. ಇವತ್ತು ಜಮೀನು ಕೂಡ ST ಕೋಟದಲ್ಲಿ ಕೂಡ ಮಂಜೂರಾಗಿದೆ ಇವರಿಗೆಲ್ಲ. ಏನಂದರೆ ಈ ST 1950ರಲ್ಲಿ ಕೃಷ್ಣಪ್ಪ ಎಂಬುವರು ನಾಯ್ಡು. ಇವತ್ತು ಎಲ್ಲ ಸ್ಕೂಲ್ ದಾಖಲೆಮೆಂಟ್ಗಳೆಲ್ಲ ತೆಗೆದುಕೊಂಡಿದ್ದೀವಿ. 1950ರಲ್ಲಿ ಎಲ್ಲ ಕೂಡ ಇವರು ನಾಯ್ಡು ಜನಾಂಗ ಸೇರಿದವರು ಅಂತ ಸರ್ಟಿಫಿಕೇಟ್ಗಳಿದೆ. 2016ರಲ್ಲಿ ಏನು ರಮೇಶ್ ತಹಶೀಲ್ದಾರ್ ಇದ್ದರು, ಅವ್ರ ಹತ್ರ ST ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೊಂತಾರೆ. ಅನುಜಾತಿ ಏನಿದು ಅನುಜಾತಿಯಿಂದ ಬುಡಕಟ್ಟು ಪರಿಶಿಷ್ಟ ಪಂಗಡಗಳು ಅಂತ ಒಂದು ಫೇಕ್ ನಾಯಕ ಸರ್ಟಿಫಿಕೇಟ್ ಪಡ್ಕೊತಾರೆ. ಇವರು ಪಡ್ಕೊಂಡಂಥ ಸರ್ಟಿಫಿಕೇಟು ಇವರು ಉದ್ದೇಶಪೂರ್ವಕವಾಗಿ ಒಬ್ಬ ರಾಜಣ್ಣ ಅಂತ ನಗರಸಭೆಯಲ್ಲಿ ಒಂದು ಅಂಗಡಿ ತಗೊಂಡಿದ್ರೆ ಅದ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಇದು ನಂದು ಅಂಗಡಿ ಅಂತ. ಅವರು ಕೂಡ ನಾಯ್ಡು ಸಮುದಾಯದವರೇ, ಇವನು ಕೂಡ ನಾಯ್ಡು ಸಮುದಾಯದವನೇ. ಇವನು ಆಗಿಬಿಟ್ಟು ನಾಯ್ಡು ಸಮುದಾಯ SC ST ಆಕ್ಟಲ್ಲಿ ಕೇಸ್ ದಾಖಲು ಮಾಡ್ತಾನೆ. ಆ ಅಧಿಕಾರಿಗಳಿಗೆ ಗೊತ್ತಿರಬೇಕು. ಅವನು ಹೇಳ್ತಾನೆ ನಾಯಕ ಜನಾಂಗ ಸೇರಿದ್ದೀನಿ ಅಂತ ಹೇಳ್ತಾನೆ. ಅರ್ಜಿಯಲ್ಲಿ ಕೊಡಬೇಕಾದ್ರೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನ ಕೋಲಾರದಲ್ಲಿ ಕೊಡಬೇಕಾದ್ರೆ ಪರಿಶಿಷ್ಟ ಜಾತಿ ಅಂತ ಕೊಡ್ತಾನೆ. ಅದು ಕೂಡ ಅಧಿಕಾರಿಗಳು ನೋಡೋದಿಲ್ಲ. ಅಲ್ಲಿಂದ ವರದಿ ಕೊಟ್ಟಾದ್ಮೇಲೆ ಇಲ್ಲಿ DSPಗೆ ರೆಫರ್ ಮಾಡ್ತಾರೆ. ಇಲ್ಲಿ ಪಾಂಡುರಂಗ ಅಂತ DSP ಅವರು ಒಂದು ಕಂಪ್ಲೇಂಟ್ ತಗೊಂಡು ಯಾವ ಜಾತಿಗೆ ಬರ್ತಾರೆ ಏನು ಪರಿಶೀಲನೆ ಮಾಡೋದು ಬೇಡವಾ, ಏನೋ ಅಲ್ಲಿಂದ ರೆಫರ್ ಬಂದಿದ್ರೆ ಹಂಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಬಿಡೋದೇನಾ? ಅವರು ಕೂಡ ಪರಿಶಿಷ್ಟ ಜಾತಿನೇ ಅಂತ ಕೊಡ್ತಾರೆ. ಇಲ್ಲಿ ಸರ್ಟಿಫಿಕೇಟ್ ನೋಡಿದ್ರೆ ನಾಯಕ ಜನಾಂಗ, ಇವರು ಕೇಸ್ ದಾಖಲೆ ಮಾಡೋದು ಪರಿಶಿಷ್ಟ ಜಾತಿ ಅಂತ. ಅದರಿಂದ ಏನು ಈ ಕೃಷ್ಣಪ್ಪ ಎನ್ನುವರು ಸರ್ಕಾರಿ ಸವಲತ್ತುಗಳನ್ನು ಬಳಸ್ಕೊಂಡು ದ್ರೋಹ ಮಾಡಿಕೊಂಡು ಒಬ್ಬ ರಾಜಣ್ಣ ಅನ್ನೋ ನಾಯ್ಡು ಕುಟುಂಬದ ಮೇಲೆ ಈ ನಾಯ್ಡು ಕುಟುಂಬದವನು ಅಟ್ರಾಸಿಟಿ ಕೇಸ್ ಆಗ್ತಾನಲ್ಲ, ಇದು ಫೇಕ್ ಆಗಿದೆ. ಈ ಅಧಿಕಾರಿಗಳ ಮೇಲೆಲ್ಲ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ನಾವು ಅಧ್ಯಕ್ಷರು ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ಪಿಟಿಷನ್ ಕೂಡ ದಾಖಲು ಮಾಡಿದ್ದೀವಿ. ಇವನ್ನ ಜಾತಿ ಪ್ರಮಾಣ ಪತ್ರವನ್ನು ರದ್ದು ಮಾಡಬೇಕು, ಇವನ ಮೇಲೆ ಸೂಕ್ತ ಕಾನೂನು ರೀತಿ ಆಗಬೇಕು, ಇವನು ಕೂಡಲೇ ಇವನ್ನ ಅರೆಸ್ಟ್ ಮಾಡಿ ಜೈಲು ಕಟ್ಟೋ ಕೆಲಸ ಆದರೆ ಈ KGFನಲ್ಲಿ 3 SC STಗಳು ಏನು ಹಂಗೆ ಇದ್ದಾರೆ,
ಫೇಕ್ ಸರ್ಟಿಫಿಕೇಟ್ ಮಾಡಿದವರು ಮೇಲೆ ಬಂದಿದ್ದಾರೆ. ಸಫಾಯಿ ಕರ್ಮ ಯೋಜನೆಯಲ್ಲಿ ಕೂಡ ಎಲ್ಲ ಫೇಕ್ ಮಾಡಿಕೊಂಡೇ ಎಲ್ಲ ಸವಲತ್ತು ಪಡಿತಾವ್ರೆ. ಇಲ್ಲಿ ತಹಸೀಲ್ದಾರ್ಗಳು ಮುನ್ಸಿಪಾಲ್ಟಿಯವರು ಏನು ಮಾಡ್ತಾರೋ ಗೊತ್ತಿಲ್ಲ. ಅದರಿಂದ ಕೂಡಲೇ ಇಂಥ ಕಿಡಿಕೇಡಿನ ಕೃಷ್ಣಪ್ಪನವರನ್ನ ಕೂಡಲೇ ಇವ್ರನ್ನ ಜೈಲಿಗೆ ಹಾಕಿದರೆ ಅವತ್ತು ಇಲ್ಲಿ ಎಚ್ಚೆತ್ಕೊತಾರೆ, ಅಧಿಕಾರಿಗಳು ಕೂಡ ಜಾಗೃತಿ ವಹಿಸ್ತಾರೆ ಅಂತೇಳಿ ಇವತ್ತು ನಿನ್ನೆ ಪಿಟಿಷನ್ ಬಂದು ತಹಶೀಲ್ದಾರ್ಗೆ ಕೊಟ್ಟಿದ್ದೀವಿ, SP ಕೊಟ್ಟಿದ್ದೀರಿ, DSP ಕೊಟ್ಟಿದ್ದೀರಿ. ಇವರೆಲ್ಲರೂ ಕೂಡ ಪರಿಶೀಲನೆ ಮಾಡಿ ಕೃಷ್ಣಪ್ಪನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಾನು ಮನವಿ ಮಾಡ್ತೀನಿ. ಕರ್ನಾಟಕ ದಲಿತ ಸಂಘ ಪರವಾಗಿ ಮನವಿ ಮಾಡ್ಕೊಂಡಿದ್ದೀನಿ. ಜೈ ಭೀಮ್. ನಾಯ್ಡು ಕುಟುಂಬಕ್ಕೆ ಸೇರಿರೋರು ST ಅಂತ ಮಾಡ್ಕೊಂಡಿದ್ದಾರೆ ಅಂತ ಈಗ ಹೌದು 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 ಸರ್. ಯಾವ ಪ್ರಕಾರ ಅದನ್ನ ಮಾಡಕ್ ಸಾಧ್ಯತೆಗಳಿದೆ ಸರ್? ಅದು ಸಾಧ್ಯತೆ ಸಾಧ್ಯತೆ ಅಲ್ಲ, ಎಲ್ಲಿಯೂ ಬರೋದಿಲ್ಲ ಸಾಧ್ಯತೆ. ಇವರು ತಹಶೀಲ್ದಾರ್ ಅವರನ್ನ ಮನವೊಲಿಸಿ ಜಾತಿಯಲ್ಲಿ ಇದು ಸವಲತ್ತುಗಳು ಪಡಿಬೇಕಲ್ಲ ಸರ್. ಇವರು ನಾಯ್ಡು ಜಾತಿಯಲ್ಲಿ ಸವಲತ್ತು ಕಡಿಮೆ ಇದ್ದು ST ಜನಾಂಗದಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ST ಫೇಕ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಇಲ್ಲಿ ನಾವು ಏನಾಗಿದೆ ಅಂದರೆ ಇಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ನಮಗೆ ಒಂದು ಇದು ಕೊಟ್ಟಿದ್ದಾರೆ, ದಾಖಲೆ ಕೊಟ್ಟಿದ್ದಾರೆ. ಎಲ್ಲ ನೋಡಿರ್ಬೇಕು ನೀವು, ಎಲ್ಲ ದಾಖಲೆಗಳು 1950 ಇಸ್ವಿಯಲ್ಲಿ ಕೂಡ ನಾಯ್ಡು ಜನಾಂಗ ಅವರು, ಎಲ್ಲಿ ಕೂಡ ಅವರು ವಾಲ್ಮೀಕಿ ಸಮುದಾಯದವರು ಅಂತ ಎಲ್ಲಿಯೂ ಹೇಳಲಿಲ್ಲ. ಆಫೀಸಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಸ್ಕೂಲಲ್ಲಿ ರಾಮಸಂಪೇಟೆ ಕಾಲೇಜ್ನಲ್ಲಿ ಕೊಟ್ಟಿದ್ದಾರೆ, BO ಆಫೀಸಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಸರ್ಟಿಫಿಕೇಟ್ಗಳು ದಾಖಲೆಗಳು ಕೊಟ್ಟಿದ್ದೀನಿ ಸರ್. ಮಾಜಿ ಪಂಚಾಯತ್ ಅಧ್ಯಕ್ಷರು ಕೃಷ್ಣಪ್ಪ ನಾಯ್ಡು ಸಮುದಾಯಕ್ಕೆ ಸೇರಿರೋರು ಈಗ ಅವರು ಪರಿಷ್ಠ ಇದು ಪಂಗಡ ಅಂತ ಮಾಡ್ಕೊಂಡಿದ್ದಾರೆ, ಜಾತಿ ಉಲ್ಲಂಘನೆ ಮಾಡಿ. ಹೌದು ಸರ್, ಹೌದು ಸರ್. SP ಮತ್ತು DSP ದೂರು ಕೊಟ್ಟಿದ್ದೀರಲ್ಲ ಸರ್, ಅದ್ರ ಮೇಲೆ ಅವ್ರು ಏನ್ ಹೇಳಿದ್ದಾರೆ ಸರ್? ಅವ್ರು ಹೇಳಿದ್ರು ತಹಶೀಲ್ದಾರ್ ಕಡೆಯಿಂದ ವರದಿ ಬರಲಿ, ನಾವು ಕ್ರಮ ಕೈಗೊಳ್ತೀವಿ, ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಹೌದು ಸರ್. ಮತ್ತೆ ನಿಮ್ಮ ಮುಂದಿನ ನಡವಳಿಕೆ ಸರ್ ಏನಿಲ್ಲ, ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಕೋಲಾರದಲ್ಲಿ ಕೊಟ್ಟಿದ್ದೀವಿ. ಅದು ಅತಿ ಶೀಘ್ರದಲ್ಲೇ ನಾವು ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ವರದಿ ಕೊಟ್ಟು ಕೃಷ್ಣಪ್ಪನವ್ರು ಜೈಲಿಗೆ ಹಾಕಿದರೆ ಇಡೀ ಏನು ಫ್ರಾಡ್ ಕುಟುಂಬ ಇದೆಯಲ್ಲ ಸರ್, ಜಾತಿ ಬಿಟ್ಟು ಜಾತಿಗೆ ಬರೋದು, ನಮ್ಮ ಕೊತ್ತೂರು ಮಂಜುನಾಥ್ ಬಂದಂಗೆ ಜಾತಿಗಿದ್ದು ಸವಲತ್ತು ತಗೊಂಡು ಮತ್ತೆ ಅಲ್ಲಿಗೆ ಹೋಗ್ಬಿಡೋದು, ವಂಚನೆ ಮಾಡೋದು ಗುಂಪಿದೆಯಲ್ಲ, ಆ ಗುಂಪಿಗೆ ಒಂದು ಎಚ್ಚರಿಕೆ ಕೊಟ್ಟಂಗೆ ಆಗ್ತದೆ ಸರ್. ಬರೀ ಜಾತಿ ಪತ್ರಗಳನ್ನ ಮಾತ್ರ ಮಾಡಿದಾರೆ, ಎಲ್ಲ ಸೌಲಭ್ಯಗಳನ್ನ ಎಷ್ಟು ಪಡ್ಕೊಂಡಿರ್ಬೋದು? ಇಲ್ಲ, ಇದು ದರ್ಖಾಸ್ತ್ನಲ್ಲಿ ಜಮೀನು ಕೂಡ ಮಂಜೂರು ಮಾಡಿಸ್ಕೊಂಡವ್ರೆ, ST ಕೊಟ್ಟದಲ್ಲಿ ಕೊಳವೆ ಬಾವಿಗಳು ಕೂಡ ಹಾಕ್ಸ್ಕೊಂಡವ್ರೆ, ಕೋಳಿ ಫಾರಂಗೆ ಸಹಾಯಧನ ಕೂಡ ಪಡ್ಕೊಂಡವ್ರೆ. ಹೆಂಡತಿ ಮುನಿಯಮ್ಮ, ಶಿಲ್ಪ, ಶ್ವೇತ ಮತ್ತು ಭರತ್ ಕುಮಾರ್ ಅಂತ ಮಗ, ಇವರೆಲ್ಲರಿಗೂ ಆಸ್ತಿಗಳು ಕೂಡ ಮುಟ್ಕೊಳ್ ಹಾಕೊಬೇಕು. ಎಲ್ಲ ಆಸ್ತಿಗಳು ಮುಟ್ಕೊಳ್ ಹಾಕೊಬೇಕು, ಸಹಾಯಧನ ಪಡ್ಕೊಂಡ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಈ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಸರ್, ಈ ಸಪೋರ್ಟ್ ಮಾಡಿರೋರು, ಅವ್ರ ಕೂಡ ಮೇಲೆ ಎನ್ಕ್ವೈರಿ ಆಗ್ಬೇಕು ಸರ್. ನೀವು ಯಾವ ವರ್ಷ ತನಕ ನಾಯ್ಡು ಅಂತ ಅವ್ರನ್ನ ತೋರಿಸ್ಕೊಂಡು ಬಂದಿದ್ದಾರೆ, ಮತ್ತೆ ST ಅಂತ ಸರ್? ನಮಗೆ ಬಂದಿರೋದು ಸರ್ಟಿಫಿಕೇಟ್ ಬಂದಿರೋದು ನಮಗೆ 2016ರಿಂದ ಸರ್, 2016ರಿಂದ ನಾಯಕರಾಗಿದ್ದಾರೆ. ಹೌದು, ದಾಖಲೆಗೆ ಬಂದು 1950ರಿಂದ ಎಷ್ಟೆಂಟ್ ಕಾಪಿ ಕೊಟ್ಟಿದ್ದಾರೆ ಸರ್ ಇಲ್ಲಿ. ಅದರಲ್ಲಿ ಕೂಡ 1950ರಲ್ಲಿ ನಾಯ್ಡು ಅಂತಿದೆ ಸರ್, ನಾಯ್ಡು ಅಂತಿದೆ ವಂಶವೃಕ್ಷ ಏನಾದ್ರು ತಗೊಂಡಿದ್ದೀರಾ ಸರ್? ವಂಶವೃಕ್ಷ ತಗೊಂಡಿಲ್ಲ, ನಾನು ಜಿಲ್ಲಾ ಪರಿಶೀಲನಾ ಸಮಿತಿಗೆ ಅರ್ಜಿ ಕೊಡ್ತಾರೆ, ಅದಕ್ಕೆ ಬಂದಾಗ ನಾನು ತಗೊಂತೀನಿ ಸರ್. ನಮ್ಮ ಮುಂದಿನ ಹೋರಾಟಗಳು ಈ ಜಾತಿ ಉಲ್ಲಂಘನೆ ಮಾಡಿರೋರ ಮೇಲೆ ಸರ್ 2013ರಿಂದ ಕೊತ್ತೂರು ಮಂಜುನಾಥ್ ಮೇಲೆ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಹಂತವಾಗಿ ಯಾವುದೇ ತಾಲೂಕು ಯಾವ ಜಿಲ್ಲೆಯಲ್ಲಿ ಕೂಡ ಜಾತಿ ಕದ್ರೆ ನಮ್ಮ ಗಮನಕ್ಕೆ ಬಂದ್ರೆ ನಾವು ಯಾವತ್ತೂ ಬಿಡೋದಿಲ್ಲ ಸರ್. ಈಗ ಇವರು ರಾಜು ನಾಯ್ಡು ಅಂತವ್ರ ಮೇಲೆ ಅಟ್ರಾಸಿಟಿ ಆಗಿದೆಲ್ಲ ಸರ್, ಅದ್ರ ಮೇಲೆ ಏನಾದ್ರು ಸರ್? ಅದೇ ಸರ್, ರಾಜು ಮತ್ತು ಸವಿತಾ, ವೆಂಕಟೇಶ್ ಗೌಡ ಇವ್ರ ಮೇಲೆ ಏನು ಫೇಕ್ ಅಟ್ರಾಸಿಟಿ ಮಾಡಿದ್ದಾರೆ, ಅದನ್ನು ರದ್ದು ಮಾಡಬೇಕಂತ ನಾನು SP ಅವ್ರಿಗೆ ಹೇಳಿದ್ದೀನಿ. ಅದನ್ನು ರದ್ದು ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಈ ಕೃಷ್ಣಪ್ಪ ಅನ್ನೋರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ ಸರ್.